ನಾನು ದರ್ಶನ್ ಅಂತ. ಕತೆ ಸ್ಟಾರ್ಟ್ ಮಾಡೋಣ ಬನ್ನಿ. ರಕ್ಷಾಬಂಧನದ ದಿನ ಅಣ್ಣ ತಂಗಿಗೆ ವಿಶೇಷವಾದ ದಿನ. ಆದರೆ ಇದೇ ದಿನ ಅವರ ಬದುಕಿನ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ಕ್ಷಣವಾದರೆ ಏನು ಮಾಡ್ತಾರೆ? ಸಾನ್ವಿ ಮತ್ತು ಅಭಯ್ ಅಣ್ಣ ತಂಗಿ. 3 ವರ್ಷದ ಹಿಂದೆ ಅವರ ಅಪ್ಪ ಅಮ್ಮ ಮೃತಪಟ್ಟಿರ್ತಾರೆ. ಅವರ ಅಪ್ಪ ಅಮ್ಮ ಹೋದಾಗಿಂದ ಅಭಯ್ ಸಾನ್ವಿನ ತನ್ನ ಮಗಳಾಗಿ ತಂಗಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದ. ಇವತ್ತು ರಕ್ಷಾಬಂಧನ. ಮನೆ ತುಂಬ ಖುಷಿಯ ವಾತಾವರಣ ಇತ್ತು. ಈ ಸಲ ಸಾನ್ವಿಗೆ ಹೊಸ ಫೋನ್ ಗಿಫ್ಟ್ ಆಗಿ ಬೇಕು ಅಂತ ಆಸೆ ಇರುತ್ತೆ. ಅಭಯ್ಗೆ ಸಾನ್ವಿ ರಾಖಿ ಕಟ್ತಾಳೆ. ಅವರಿಬ್ಬರು ಅವ್ರ ಲೈಫಲ್ಲಾಗಿರೋ ತುಂಬ ಒಳ್ಳೆ ಮೂಮೆಂಟ್ಸ್ನ ನೆನೆಸ್ಕೊಂಡಿಬ್ರು ನಗ್ತಾ ಖುಷಿಯಾಗಿ ಆರಾಮಾಗಿರ್ತಾರೆ. ಸಡನ್ನಾಗಿ ಡೋರ್ ಬೆಲ್ ಆಗುತ್ತೆ. ಆಗ ಅಭಯ್ ಈ ಟೈಮಲ್ಲಿ ಯಾರಿರ್ಬೋದು ಅಂತ ಡೋರ್ ಹತ್ರ ಹೋಗ್ತಾನೆ. ಡೋರ್ ತೆಗೆದು ನೋಡಿದಾಗ ಡೆಲಿವರಿ ಬಾಯ್ ನಿಂತಿದ್ದ. ಆ ಡೆಲಿವರಿ ಬಾಯ್ ಮುಖದಲ್ಲಿ ವಿಚಿತ್ರ ನಗು ಮತ್ತು ಅವನ ಕಣ್ಣು ಒಂಥರ ಇತ್ತು. ಆ ಡೆಲಿವರಿ ಬಾಯ್ ಅಭಯ್ಗೆ ತಗೋ ನಿನ್ನ ಪಾರ್ಸಲ್ ಅಂತ ಹೇಳಿ ಓಡೋದ. ಆಗ ಅಭಯ್ ಇರಪ್ಪ OTP ತಗೋ ಅಂತ ಎಷ್ಟು ಕರೆದ್ರು ಆ ಡೆಲಿವರಿ ಬಾಯ್ ನಿಲ್ಲೇ ಇಲ್ಲ, ಹಂಗೆ ಹೊರಟೋದ. ಅಭಯ್ ಡೋರ್ ಕ್ಲೋಸ್ ಮಾಡಿ ಏನು ಸೈಕ್ ಅವನು OTPನೇ ತಗೊಂಡಿಲ್ಲ ಹಂಗೆ ಓಡೋದ ಅಂತ ಸಾನ್ವಿಗೆ ಹೇಳ್ತಾನೆ. ಸಾನ್ವಿ ಏನಣ್ಣ ಪಾರ್ಸಲ್ ಅದು ಅಂತ ಅಭಯ್ನ ಕೇಳ್ತಾಳೆ. ಆಗ ಅಭಯ್ ನಿನಗೆ ದೆವ್ವಗಳ ಕತೆ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಹಾರರ್ ಬುಕ್ ತರಿಸಿದ್ದೀನಿ ಅಂತ ಹೇಳಿ ಪಾರ್ಸಲ್ನ ಓಪನ್ ಮಾಡ್ತಾನೆ. ಆದರೆ ಆ ಪಾರ್ಸಲ್ ಒಳಗಡೆ ಬುಕ್ ಇರಲಿಲ್ಲ. ಒಂದು ಬೋರ್ಡ್ ಮತ್ತು ಅದ್ರ ಇನ್ಸ್ಟ್ರಕ್ಷನ್ ಪೇಪರ್ ಇತ್ತು. ಸಾನ್ವಿ ಆ ಪೇಪರಲ್ಲಿ ಏನಿದೆ ಅಂತ ಓದಿ ನೋಡ್ತಾ ಇದ್ಲು. ಅದರಲ್ಲಿ ಆತ್ಮಗಳ ಜೊತೆ ಮಾತಾಡೋಕ್ಕೆ ಆಸೆ ಇದ್ದರೆ ಇದನ್ನು ಪ್ರಯತ್ನಿಸಿ, ಆದರೆ ಜಾಗ್ರತೆ, ಆಟ ಸ್ಟಾರ್ಟ್ ಮಾಡಿದ್ರೆ ಬಂದಿರೋ ಆತ್ಮ ಕೇವಲ ಆಟ ಆಡಲ್ಲ, ನಿಮ್ಮ ಜೊತೆಯಲ್ಲೇ ಉಳಿಯಬಹುದು ಅಂತ ಆ ಪೇಪರಲ್ಲಿ ಬರೆದಿರುತ್ತೆ. ಅಭಯ್ ಇದನ್ನು ಕೇಳಿ ನಗ್ತಾನೆ. ಎಲ್ರಿಗೂ ಭೂತ ಪ್ರೇತ ಆತ್ಮ ಅಮಾನುಷ ಶಕ್ತಿಗಳ ಕತೆ ಇದೆಲ್ಲ ಈಗ ಟ್ರೆಂಡ್ ಆಗಿಬಿಟ್ಟಿದೆ ಅಲ್ವಾ, ದೆವ್ವ ಭೂತ ಯಾವುದೂ ಇಲ್ಲ ಅಂತ ಹೇಳಿ ನಗ್ತಾ ಇರ್ತಾನೆ. ಸಾನ್ವಿಗೆ ಆ ಪೇಪರಲ್ಲಿ ಇರೋದನ್ನ ನೋಡಿ ಒಂಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಣ್ಣ ಇದನ್ನು ಡಸ್ಟ್ಬಿನ್ಗೆ ಬಿಸಾಕೋಣ ಅಂತ ಹೇಳ್ತಾಳೆ. ಆದರೆ ಅಭಯ್ ಇವತ್ತು ರಾತ್ರಿ ಈ ಗೇಮ್ ಆಡಲೇಬೇಕು, ಅದೇನಾಗುತ್ತೋ ಆಗಲಿ ಅಂತ ಸಾನ್ವಿಗೆ ಹೇಳ್ತಾನೆ. ಬಟ್ ಸಾನ್ವಿಗೆ ಈ ಗೇಮ್ ಆಡೋಕ್ಕೆ ಒಂಚೂರು ಇಷ್ಟ ಇರಲ್ಲ. ಆದರೂ ಅಭಯ್ ಖುಷಿಯಾಗಿರೋದನ್ನ ನೋಡಿ ಅಣ್ಣನ ಖುಷಿ ಹಾಳು ಮಾಡಬಾರ್ದು ಅಂತ ಗೇಮ್ ಆಡೋಕ್ಕೆ ಒಪ್ಕೋತಾಳೆ. ರಾತ್ರಿ 11 ಗಂಟೆ. ಎಲ್ಲ ಲೈಟ್ ಆಫ್ ಮಾಡ್ತಾರೆ. ಡೋರ್ ವಿಂಡೋ ಎಲ್ಲ ಲಾಕ್ ಮಾಡಿ 4 ಕ್ಯಾಂಡ್ಲನ್ನ ಆ ಬೋರ್ಡ್ ಮೂಲೆಯಲ್ಲಿಟ್ಟು 4 ಕ್ಯಾಂಡ್ಲು ಹಚ್ತಾರೆ. ಅಭಯ್ ಮತ್ತು ಸಾನ್ವಿ ಆಪೋಸಿಟ್ ಆಗಿ ಕೂತ್ಕೋತಾರೆ. ಆ ಬೋರ್ಡ್ ಮೇಲೆ ಕಾಯಿನ್ ಇಟ್ಟು ಇಬ್ಬರು ಕೈ ಬೆರಳನ್ನ ಆ ಕಾಯಿನ್ ಮೇಲೆ ಇಟ್ಟು ಆ ಬೋರ್ಡ್ ಫುಲ್ಲು ಒಂದು ರೌಂಡ್ ಸುತ್ತಬೇಕು. ಆಮೇಲೆ ಇಬ್ಬರು ಹೇಳ್ತಾರೆ, ಯಾರಾದರೂ ಇದ್ದೀರಾ, ಯಾವುದಾದ್ರೂ ಆತ್ಮ ನಮ್ಮ ಅಕ್ಕಪಕ್ಕ ಇದ್ದರೆ ಮುಂದೆ ಬನ್ನಿ ಅಂತ 3 ಸಲ ಹೇಳ್ತಾರೆ ಇಬ್ಬರೂ. ರೂಮ್ ಫುಲ್ ಸೈಲೆಂಟ್ ಇರುತ್ತೆ. ಇಬ್ಬರು ಮುಖ ನೋಡ್ತಾ ಇರ್ತಾರೆ. ಆಗ ಅಭಯ್ ಜೋರಾಗಿ ನಗ್ತಾನೆ. ನಾನು ಹೇಳಿಲ್ವಾ ಏನೂ ಆಗಲ್ಲ ಅಂತ ಹೇಳಿ ಬೋರ್ಡ್ನ ಮುಚ್ಚಿ ಹಾಸಿಗೆ ಮೇಲೆ ಇಡ್ತಾನೆ. ಲೈಟೆಲ್ಲ ಆನ್ ಮಾಡ್ತಾ ಇರಬೇಕಾದ್ರೆ ಒಂದು ಸೌಂಡ್ ಆಗುತ್ತೆ. ಆಗ ಇಬ್ಬರು ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದಾಗ ಬೆಡ್ ಮೇಲೆ ಮುಚ್ಚಿಟ್ಟಿದ್ದ ಬೋರ್ಡು ಅವರಿಬ್ಬರು ಆಗಲೇ ಆಡ್ತಾ ಇದ್ರಲ್ಲ ಕೂತ್ಕೊಂಡು ಜಾಗದಲ್ಲಿ, ಅದೇ ಜಾಗದಲ್ಲಿ ಬಂದು ಓಪನ್ ಆಗಿ ಕೂತಿರುತ್ತೆ. ಸಡನ್ನಾಗಿ ರೂಮ್ ಲೈಟ್ ಎಲ್ಲ ಆಫ್ ಆಗುತ್ತೆ. ರೂಮ್ ಫುಲ್ಲು ಕೋಲ್ಡ್ ಟೆಂಪ್ರೇಚರ್ ಆವರಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಕಿವಿಯಲ್ಲಿ ಯಾರೋ ಸಣ್ಣ ಧ್ವನಿಯಲ್ಲಿ ಏನೋ ಕಂಟಿನ್ಯೂ ಆಗಿ ಹೇಳೋ ಥರ ಕೇಳ್ತಾ ಇರುತ್ತೆ ಇಬ್ರಿಗೂ. ಕ್ಯಾಂಡ್ಲೆಲ್ಲ ಸಡನ್ನಾಗಿ ಆರೋಗುತ್ತೆ. ಅದನ್ನು ನೋಡಿ ಇಬ್ಬರು ತುಂಬ ಭಯ ಬೀಳ್ತಾರೆ. ಅಕ್ಕಪಕ್ಕ ಯಾರೋ ಓಡಾಡ್ತಾ ಇರೋ ಶಬ್ದ ಇಬ್ರಿಗೂ ಕೇಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಭಯ್ ತಲೆಗೆ ಯಾರೋ ಜೋರಾಗಿ ಒಂದು ವಸ್ತುವಿಂದ ಹೊಡಿತಾರೆ.
ತಲೆಯಿಂದ ತುಂಬ ರಕ್ತ ಬರ್ತಾ ಇರುತ್ತೆ. ಆ ರಕ್ತನ ಸಾನ್ವಿ ಕ್ಲೀನ್ ಮಾಡ್ತಾ ಇರ್ತಾಳೆ. ನಂತರ ಅದೇ ಬಟ್ಟೆನ ಅವ್ರ ಅಣ್ಣನಿಗಾಗಿದ್ದ ಗಾಯಕ್ಕೆ ಸುತ್ತಾಳೆ. ರೂಮ್ ಫುಲ್ಲು ಸೈಲೆಂಟ್ ಆಗುತ್ತೆ. ಕೋಲ್ಡ್ ಇರೋ ರೂಮ್ ಟೆಂಪ್ರೇಚರು ನಾರ್ಮಲ್ ಟೆಂಪ್ರೇಚರ್ ಆಗಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಭಯ್, ನೀನು ಎಷ್ಟು ಹೇಳಿದ್ರು ನಾನು ನಿನ್ನ ಮಾತು ಕೇಳ್ತೀರಾ, ಹೀಗೆ ಮಾಡಲೇಬೇಕು ಅಂತ ನಿನ್ನ ಫೋರ್ಸ್ ಮಾಡಿದೆ ಅಂತ ಹೇಳ್ತಾನೆ. ಸಾನ್ವಿ ಹೇಳ್ತಾಳೆ, ಅಣ್ಣ ಅದೆಲ್ಲ ಬಿಡು, ಆಗಿದ್ದು ಆಯಿತು. ಈಗ ನಾವು ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ ಅಂತ ಹೇಳಿ ಅಣ್ಣನ ಸುಮ್ಮನೆ ಇರಿಸ್ತಾಳೆ. ಇಬ್ಬರು ಬೋರ್ಡ್ ಹತ್ರ ವಾಪಸ್ ಬರ್ತಾರೆ. ಈ ಗೇಮನ್ನು ಆಡಿನೇ ಆ ಆತ್ಮನ ವಾಪಸ್ ಕಳಿಸ್ಬೇಕು ಅಂತ ಗೇಮ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಭಯ್ ಕೂದಲನ್ನು ಆ ಆತ್ಮ ಹಿಡ್ಕೊಂಡು ಅವನ ಮೇಲೆ ಎಳೆಯುತ್ತೆ. ಸಾನ್ವಿ ಕಿರ್ಚ್ಕೊಂಡು ಹಿಂದೆ ಸರಿತಾಳೆ. ಆ ಆತ್ಮ ಅಭಯ್ನ ಶರೀರ ಪ್ರವೇಶಿಸೋದನ್ನು ಸಾನ್ವಿ ನೋಡಿ ತುಂಬ ಭಯ ಬೀಳ್ತಾಳೆ. ಈಗ ನೆಕ್ಸ್ಟು ಅಭಯ್ ಶರೀರದೊಳಗಡೆ ಆ ಆತ್ಮ ಇರುತ್ತೆ. ಅಭಯ್ ಒಂದು ಚಾಕು ತಗೊಂಡು ಅವನ ಕತ್ತನ್ನ ಅವನೇ ಕತ್ತರಿಸ್ಕೊತಾನೆ. ಸಾನ್ವಿ ಅಭಯ್ನ ತಡೆಯೋಕ್ಕೆ ಆಗಲ್ಲ. ಆ ಆತ್ಮ ಸಾನ್ವಿನೂ ಸಾಯಿಸಬೇಕು ಅಂತ ಪ್ರಯತ್ನ ಮಾಡುತ್ತೆ. ಆಗ ಸಾನ್ವಿ ಹೇಳ್ತಾಳೆ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾನು ಮತ್ತು ನಮ್ಮ ಅಣ್ಣ ನಿನಗೇನು ತೊಂದರೆ ಮಾಡಿದ್ದೀರಿ, ನಿನಗೇನು ಅನ್ಯಾಯ ಮಾಡಿದ್ದೀರಿ ಅಂತ ಆ ಆತ್ಮನ ಕೇಳ್ತಾಳೆ. ಆ ಆತ್ಮ, ನಾನು ಹೋಗ್ತೀನಿ, ಆದರೆ ನನ್ನ ಜೊತೆ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ನೀವಿಬ್ಬರು ನನ್ನ ಜೊತೆ ಬನ್ನಿ, 3 ಜನನೂ ಒಟ್ಟಿಗೆ ಹೋಗೋಣ. ಇವಾಗ ನಿಮ್ಮ ಅಣ್ಣ ಮೊದಲೇ ಸತ್ತೋಗಿದ್ದಾನೆ, ಅವನು ಬಂದ್ಬಿಟ್ಟಿದ್ದಾನೆ ನನ್ನ ಜೊತೆ, ನೀನು ಬಂದ್ಬಿಡು ಅಂತ ಸಾನ್ವಿ ಕೂದಲನ್ನ ಹಿಡ್ಕೊಂಡು ಎಳಿತಾ ಇರುತ್ತೆ ಅದೇ ಆತ್ಮ. ಆಗ ಸಾನ್ವಿ, ದೇವರೇ ನನ್ನನ್ನು ಕಾಪಾಡು ಎಂದು ಜೋರಾಗಿ ಕೂಗ್ತಾ ಇರ್ತಾಳೆ. ಆಗ ಅವಳ ಕಾಲನ್ನ ಯಾರೋ ಹಿಡ್ಕೊತಾರೆ. ಅವಳು ಯಾರು ಅಂತ ನೋಡಿದಾಗ ಅವ್ರ ಅಣ್ಣನ ಆತ್ಮ ಬಂದಿರುತ್ತೆ. ಸಾನ್ವಿ ಹೇಳ್ತಾಳೆ, ಅಣ್ಣ ಬಿಡು ನನ್ನ, ಈ ಆತ್ಮ ಸಾಯಿಸ್ಲಿ, ನಿನ್ನ ಬಿಟ್ಟು ನನಗಿಲ್ಲಿ ಯಾರಿದ್ದಾರೆ ಬದುಕಿರೋಕ್ಕೆ, ನೀನು ಸತ್ತೋದೆ ಅಂತ ಕಣ್ಣೀರು ಹಾಕ್ಕೊಂಡು ಇರ್ತಾಳೆ. ಆಗ ಅಭಯ್ ಆತ್ಮ ಹೇಳುತ್ತೆ, ಇವತ್ತು ರಕ್ಷಾಬಂಧನ, ನಾನು ನಿನ್ನ ರಕ್ಷಣೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಅಭಯ್ ಆತ್ಮ ಹೇಳುತ್ತೆ. ಆಮೇಲೆ ಸಾನ್ವಿ ಕೂದಲನ್ನ ಆ ಕೆಟ್ಟ ಆತ್ಮ ಹಿಡ್ಕೊಂಡಿರುತ್ತಲ್ಲ, ಅದನ್ನು ಕೂಡ ಅಭಯ್ ಆತ್ಮ ಬಿಡಿಸುತ್ತೆ. ಬಿಡಿಸಿ ಆ ಕೆಟ್ಟ ಆತ್ಮದ ಕೈ ಹಿಡ್ಕೊಂಡು ಆ ಕಡೆ ದೂರ ಬಿಸಾಕ್ತಾನೆ. ಆ ಕೆಟ್ಟ ಆತ್ಮ ಕೋಪದಿಂದ ಅಭಯ್ ಆತ್ಮಕ್ಕೆ ಹಾನಿ ಮಾಡಲು ಬರುತ್ತೆ. ಆ ಹಾನಿ ಮಾಡಿದಾಗ ಅಭಯ್ ಆತ್ಮಕ್ಕೆ ಯಾವ ಹಾನಿಯೂ ಆಗಲ್ಲ, ಯಾಕಂದರೆ ಅವನ ಆತ್ಮ ಅಷ್ಟು ಪವಿತ್ರವಾಗಿತ್ತು. ಆಮೇಲೆ ಸಡನ್ನಾಗಿ ಕಿಟಕಿಯಿಂದ ಒಂದು ಪಾಸಿಟಿವ್ ಆಗಿರೋ ರೇಸ್ ಅಂದರೆ ಬೆಳಕು ಬರುತ್ತೆ. ತಕ್ಷಣ ಅಭಯ್ ಆ ಕೆಟ್ಟ ಆತ್ಮನ ತಪ್ಪಿಕೊಂಡು ಆ ಬೆಳಕಿನ ಕೆಳಗಡೆ ಕರ್ಕೊಂಬರ್ತಾನೆ. ಆಗ ಆತ್ಮ, ಬಿಡು ನನ್ನ, ನಿನ್ನ ತಂಗಿಯನ್ನು ಸಾಯಿಸಬೇಕು ಎಂದು ಕಿರ್ಚಾಡ್ತಾ ಇರುತ್ತೆ. ಅಭಯ್ ಯಾವುದೇ ಕಾರಣಕ್ಕೂ ಆ ಕೆಟ್ಟ ಆತ್ಮನ ಆ ಬೆಳಕಿಂದ ದೂರ ಹೋಗೋಕ್ಕೆ ಬಿಡೋದೇ ಇಲ್ಲ. ಸ್ವಲ್ಪ ಹೊತ್ತಾದಮೇಲೆ ಇಬ್ಬರ ಆತ್ಮನೂ ಸಂಪೂರ್ಣವಾಗಿ ನಾಶ ಆಗುತ್ತೆ. ಇಲ್ಲಿ ಅಭಯ್ ಅವನ್ನ ರಕ್ಷಣೆ ಮಾಡ್ಕೊಳಕ್ಕಾಗಲಿಲ್ಲ, ಆದರೆ ಅವನ ತಂಗಿ ಸಾನ್ವಿನ ಕಾಪಾಡ್ತಾನೆ. ಆತ್ಮಗಳು ನಾಶ ಆದಮೇಲೆ ಆ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಕೂಡ ಮಾಯವಾಗಿ ಹೋಗುತ್ತೆ. ಇಲ್ಲಿಗೆ ಈ ಕತೆ ಮುಗೀತು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.